ಇವರೇನು ಮಾಧ್ಯಮದವರೋ ಇಲ್ಲ ರಾಕ್ಷಸರೋ? ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ನಮ್ಮನ್ನು ಅಟ್ಟಾಡಿಸುವ ದಿನಗಳು ಬರುತ್ತವೆ. ಮಾಧ್ಯಮಗಳೇ ಎಚ್ಚರವಿರಲಿ. ನಾವು ಸಾರ್ವಜನಿಕರ ವಿಷಯದಲ್ಲಿ ಮೈ ಮರೆತು ಸುದ್ದಿ ಮಾಡುವ ತೆವಲಲ್ಲಿ ಬಿದ್ದಿದ್ದೀವಿ. ಇದು ಕಾನೂನಾತ್ಮಕವಾಗಿ ತಪ್ಪು. ಕಾನೂನು ಕೊಡುವ ಶಿಕ್ಷೆಯನ್ನ ತಪ್ಪಿಸ್ಕೊಳ್ತೀರಿ ಅಥವಾ ಏನಾದರೊಂದು ಸಬೂಬು ಹೇಳಿ ನುಣುಚಿಕೊಳ್ತೀರಿ. ಆದರೆ ನಿಮಗೂ ಒಂದು ಆತ್ಮಸಾಕ್ಷಿ ಅನ್ನೋದು ಇರುತ್ತದಲ್ಲ, ಅದರ ಪ್ರಜ್ಞೆ ಮಾಗಿ ನಿಮ್ಮನ್ನೇ ಪ್ರಶ್ನೆ ಮಾಡಲಿಕ್ಕೆ ತೊಡಗಿದಾಗ ಏನಂತ ಉತ್ತರ ಹೇಳ್ತೀರಿ? ಅಪ್ನಾ ಟೈಮ್ ಆಯೇಗ ಅಂತ ಕಾಲವೇ ನಿಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದಲ್ಲ, ಅವಾಗೇನು ಹೇಳ್ತೀರಿ? ನಿಮಗೆ ಇಷ್ಟು ಹೇಳಲಿಕ್ಕೆ ಕಾರಣವಿದೆ. ಈ ವಿಡಿಯೋ ಗಮನಿಸಿ. ಒಬ್ಬ ಫೋಟೋ ಜರ್ನಲಿಸ್ಟ್ ಹೇಗೆ ಒಂದು ಮಗುವನ್ನ ಅಟ್ಟಾಡಿಸ್ಕೊಂಡು ಹೋಗಿ ಆಕೆಯ ಚಿತ್ರೀಕರಣ ಮಾಡಲಿಕ್ಕೆ ಯತ್ನಿಸ್ತಿದ್ದಾನೆ. ದಿನವೂ ಹಿಜಾಬ್ ಧರಿಸಿದ, ಬುರ್ಖಾ ಧರಿಸಿದ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಭಯೋತ್ಪಾದಕರನ್ನು ತೋರಿಸಿದಂತೆ ತೋರಿಸ್ತಾ ನಿಮ್ಮ TRP ಹಸಿವನ್ನ ಸುದ್ದಿ ಮಾಡುವ ತೃಷೆಯನ್ನ, ಒಂದು ಧರ್ಮವನ್ನ ಅವಹೇಳನ ಮಾಡುವ ಕ್ರೌರ್ಯವನ್ನ ಮೆರೀತಿದ್ದೀರಲ್ಲ, ಅಷ್ಟು ಸಾಲದೆ ಈ ಮಗು ಬೇಕಿತ್ತ? ನಿಮ್ಮದು ಯಾವ ಸೀಮೆ ಜರ್ನಲಿಸಂ? ಮೊದಲು ಮನುಷ್ಯರಾಗೋದನ್ನ ಕಲೀರಿ. ಇಲ್ಲದಿದ್ದರೆ ನಿಮ್ಮನ್ನು ಹೆತ್ತ ತಂದೆ ತಾಯಿಯರನ್ನು, ನೀವು ಓದಿದ ಶಾಲಾ ಕಾಲೇಜನ್ನು ಅನುಮಾನದಿಂದ ನೋಡಬೇಕಾದ ದಿನಗಳು ಬಂದೇ ಬರುತ್ತವೆ. ಅಪ್ನಾ ಟೈಮ್ ಆಯೇಗ ಅಂತಾರಲ್ಲ, ಹಾಗೆ ಖಂಡಿತವಾಗಿಯೂ ಇಂಥ ನೀಚತನಕ್ಕೆ ಕನ್ನಡದ ಪತ್ರಿಕೋದ್ಯಮ ತಲುಪಿರುವುದನ್ನು ನೋಡಿದ್ರೆ ನನಗೆ ಪತ್ರಕರ್ತನೆಂದು ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತೆ. ಮನುಷ್ಯನೆಂದು ಕರೆದುಕೊಳ್ಳಲು, ನಿಮ್ಮ ಸಹೋದ್ಯಮಿ ಎಂದು ಕರೆದುಕೊಳ್ಳಲು ಎದೆ ನಡುಗುತ್ತೆ. ನಿಮಗೆ ಇಂತಹ ಯಾವುದೂ ಆಗೋದಿಲ್ವೇ? ಇದೇನಾ ನಿಮ್ಮ ತಂದೆ ತಾಯಿ ಕಲಿಸ್ಕೊಟ್ಟ ಸಂಸ್ಕಾರ? ಇದೇನಾ ನೀವು ಕಲಿತ ಶಾಲೆಗಳು, ಕಲಿಸಿದ ಗುರುಗಳು ಕೊಟ್ಟ ಸಂಸ್ಕಾರ? ಇದೇ ಅಂದಾದರೆ ಅವ್ರಿಗೊಂದು ಶ್ರದ್ಧಾಂಜಲಿಗಳನ್ನ ಇಲ್ಲಿಂದಲೇ ಸಲ್ಲಿಸ್ಬಿಡ್ತೇನೆ. ನಿಮ್ಮನ್ನು ಹೆತ್ತದ್ದಕ್ಕೆ, ಸಾಕಿದ್ದಕ್ಕೆ, ಕಲಿಸಿದ್ದಕ್ಕೆ. ಥೂ. ಈ ಮಾನಗೇಡಿ ಮಾಧ್ಯಮಗಳು ಜನರನ್ನು ಹೀಗೆಯೇ ಗೋಳು ಹೊಯ್ದುಕೊಂಡಿದ್ದುವು. ಹೌದು, ಯಾವುದೊಂದು ಸೂಚನೆ ನೀಡದೆ, ಸಿದ್ಧತೆ ಮಾಡಿಕೊಳ್ಳದೆ, ದೇಶದಲ್ಲಿ ಒಂದೇ ಒಂದು ಕೋವಿಡ್ ಪ್ರಕರಣಗಳು ಇಲ್ಲದಿದ್ದಾಗಲೂ ದಿಢೀರನೆ ಟಿವಿಯಲ್ಲಿ ಕಾಣಿಸ್ಕೊಂಡ ಪ್ರಧಾನಿ ಮೋದಿ, ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಇರಿ ಅಂತ ಸುಲಭವಾಗಿ ಹೇಳ್ಬಿಟ್ರಲ್ಲ, ಅಲ್ಲಿಂದಲೇ ಟಿವಿ ಮಾಧ್ಯಮಗಳ TRP ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿದಂತಾಯ್ತು. ಇವರ ತೆವಲಿಗೆ ಮುಲಾಮು ಸಿಕ್ಕಿದಂತಾಯ್ತು. ನೀವು ಗಮನಿಸಿರಬಹುದು, ಹಸಿವಿನ ಕಾರಣಕ್ಕೋ, ಯಾರನ್ನು ತುರ್ತಾಗಿ ಭೇಟಿಯಾಗಲೇಬೇಕಾದ ಕಾರಣಕ್ಕೋ ಮನೆಯಿಂದ ಹೊರಗೆ ಬಂದು ಪೊಲೀಸರ ಕೈಲಿ ಹೀನಾಮಾನವಾಗಿ ಹೊಡೆತ ತಿಂದ ದೃಶ್ಯಗಳನ್ನು ಇದೇ ಟಿವಿಗಳು ಬಿಸಿ ಬಿಸಿ ಕಜ್ಜಾಯ ಅನ್ನೋ ಕಾರ್ಯಕ್ರಮ ರೂಪಿಸಿ ಜನರ ತುರ್ತನ್ನು ಅವಮಾನಿಸಿ ಅವರಿಗೆ ಬಿದ್ದ ಏಟುಗಳನ್ನು ಕಂಡು ವಿಕೃತ ಖುಷಿಯಿಂದ ಕುಣಿದು ಕುಪ್ಪಳಿಸ್ಬಿಟ್ರು. ಅದನ್ನು ಮೈ ಮೇಲೆ ಪ್ರಜ್ಞೆ ಇಲ್ಲದ ಬಹಳಷ್ಟು ವಿದ್ಯಾವಂತ ಜನ ಟ್ರೋಲ್ ಮಾಡುತ್ತಾ ವಿಕೃತ ಆನಂದ ಅನುಭವಿಸಿಬಿಟ್ರು. ಅಂದು ಪಬ್ಲಿಕ್ ಟಿವಿ ರಂಗನಾಥ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ, ಯಾಕ್ರಿ ಬರ್ತೀರಿ ರೋಡ್ಗೆ ಅಂದ್ಬಿಟ್ರು. ಅಲ್ರಿ ರಂಗಣ್ಣವರೇ, ನೀವೇ ನಿಮ್ಮ ವಾಹಿನಿಯ ಕಚೇರಿಯಲ್ಲೇ ಮನೆ ಮಾಡ್ಕೊಂಡಿದ್ರೆ ಹೇಗೆ? ಅವತ್ತು ನೀವು ಕೂಡ ನಿಮ್ಮ ಮನೆಯಿಂದ ಹೊರಗೆ ಬಂದು ರಸ್ತೆಗೆ ಇಳಿದು ಆಫೀಸಿಗೆ ಬಂದಿದ್ರಿ ತಾನೆ? ಅಂಥ ಯಾವುದೋ ಒಂದು ತುರ್ತು ಜನಕ್ಕೆ ಇತ್ತು ಸ್ವಾಮಿ. ನಿಮ್ಮ ಚಿಪ್ಪು ವಿಜ್ಞಾನ ಇಂಥವನ್ನೆಲ್ಲ ಯೋಚಿಸ್ಲಿಕ್ಕೆ ಬಿಡ್ಲಿಲ್ವೇ? ಅದೇ ಸಮಯದಲ್ಲಿ ಸುವರ್ಣ ನ್ಯೂಸ್ನವರು ಕೂಡ ಎಲ್ಲೋ ಒಂದಿಬ್ಬರು ಟೋಪಿ ಧರಿಸಿ ಗಡ್ಡ ಬಿಟ್ಟ ಮುಸಲ್ಮಾನ ವ್ಯಕ್ತಿಗಳು ಕಂಡ್ರೆ ಸಾಕು, ಅವರು ಓಡಾಡುವುದನ್ನು ತೋರಿಸುತ್ತಾ ಅವರನ್ನು ರೋಗ ಹರಡುವ ವೈರಸ್ಗಳು ಅಂತ ಬಿಂಬಿಸಲಿಕ್ಕೆ ಯತ್ನಿಸ್ತಿದ್ರು. ಅದು ತಬ್ಲೀಗಿ ವೈರಸ್ಗಳೆಂದು ಅಸಹ್ಯ ಬರುವಂಥ ಪ್ಯಾನಲ್ ಡಿಸ್ಕಷನ್ ಮಾಡಿದ್ದು ಖ್ಯಾತ ಕೋಮುವಾದಿ ಅಜಿತ್ ಹನುಮಕ್ಕನವರ್. ಅವರಿಗೂ ಅಪ್ನಾ ಟೈಮ್ ಬಂತು. ಅವ್ರು ಮಾಡಿದ ಪ್ರೋಗ್ರಾಮ್ಗಳು ಸಂಪೂರ್ಣ ದೋಷಪೂರಿತ ಅಂತ ನೋಟಿಸ್ ಬಂತು. ಅದನ್ನು ಕಂಡು ಕನಿಷ್ಠ ಕ್ಷಮೆ ಕೇಳೋದು ಬಿಡಿ, ನಾಚಿಕೆಯೂ ಇಲ್ಲದೆ ಅಂಥವುದೇ ಮತ್ತೊಂದಿಷ್ಟು ಮುಸ್ಲಿಂ ವಿರೋಧಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಲೇ ಬಂದರು. ಈಗದು ಹಿಜಾಬಿಗೆ ಬಂದಿದೆ ಅಷ್ಟೇ. ನಾಳೆ ಮತ್ತೊಂದು ಸಿಗಬಹುದು. ಪುಣ್ಯಕ್ಕೆ ಈ ದೇಶದಲ್ಲಿ ಹೃದಯವಿರುವ ಜನ ಬಹುಸಂಖ್ಯೆಯಲ್ಲಿ ಇರುವ ಕಾರಣದಿಂದ ಇಂತಹ ನೀಚರ ಎಲ್ಲ ವಿಕೃತ ಯತ್ನಗಳಿಗೆ ಸೋಲಾಗ್ತಿವೆ.
ಇಂದು ವಿಡಿಯೋ ಹಿಡಿಲಿಕ್ಕೆ ಓಡಿದ ಪತ್ರಕರ್ತರ ನಡುವೆಯೂ ಹೃದಯವಂತ ಪತ್ರಕರ್ತರು ಬಹಳಷ್ಟು ಇರುವ ಕಾರಣದಿಂದ ಜನಕ್ಕೆ ಇನ್ನೂ ಪತ್ರಿಕಾ ರಂಗದ ಮೇಲೆ ಗೌರವ ಇದೆ. ಅದನ್ನೇ ಪ್ರಿವಿಲೇಜ್ಡ್ ಆಗಿ ತೆಗೆದುಕೊಂಡು ಇಂತಹ ಕುಕೃತ್ಯಗಳಿಗೆ ಕೈ ಹಾಕದಿರಿ ಅಂತ ಹೇಳುವುದಷ್ಟೇ ನನ್ನ ಉದ್ದೇಶ. ಇಲ್ಲದಿದ್ದರೆ ಕಾಲ ಹೇಳುತ್ತೆ ಅಪ್ನಾ ಟೈಮ್ ಆಯೇಗಾ ಅಂತ. ಎಚ್ಚರಿಕೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.